ಇವತ್ತು ನಮ್ಮ ರೌಕೆಬನಟ್ಟಿ ಒಂದು ತಹಸೀಲ್ದಾರ್ ಆಫೀಸ್ ಬಂದಿದ್ದೀವಿ. ಇಲ್ಲಿ ನಮ್ಮ ರೌಕೆಬನಟ್ಟಿ ಅಂಗವಿಕಲರ ಸಮಸ್ಯೆಗಳು ಹೆಂಗದ ಅಂತಂದ್ರೆ ಅವ್ರಿಗೆ ಯಾರೋ ದಾಖ ಮಾಡ್ಲಾರ್ದಂಗೆ ಐತಿ ಪರಿಸ್ಥಿತಿ ಅವ್ರದ. ಅವ್ರಿಗೆ 3-4-5 ತಿಂಗಳಾಗತ್ತ ಅವ್ರು ಪೆನ್ಷನ್ ಬರುವಲ್ತತ್ತ. ಅವ್ರು ಅದ್ರ ಮೇಲೆ ಜೀವನ ಮಾಡ್ತಿರ್ತಾರೆ. ಇವ್ರು ಯಾವುದೋ ಒಂದು ಇನ್ಕಮ್ದ ಒಂದು ಯಾವುದೋ ವಿಷಯ ಇಟ್ಕೊಂಡು ಅವ್ರಿಗೆ 5 ತಿಂಗಳ ಅವ್ರು ಪೆನ್ಷನ್ ಹಾಕೋರು. ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅದಾರು, ರೇಟು ತಹಸೀಲ್ದಾರ್ ಅದಾರು. ಅದ್ರ ಬಗ್ಗೆ ಸರ ಈಗ ಏನಾಗೈತ್ರಿ, ಅಂಗವಿಕಲರು ಭಾಳ ದಿನ ಪಡ್ತಾರೆ ಇಲ್ಲಿ ಲೋಕಲ್ದಾಗ. ಅಂದ್ರೆ ಎಷ್ಟು ಸಮಸ್ಯೆ ಹೇಳ್ತಾರೆ ಅಂದ್ರೆ ರೀ, ಅವ್ರಿಗೆ 4-5 ತಿಂಗಳ ಸಂಬಳ ಬಂದಿಲ್ಲ. ಯಾವ ಕಾರಣಕ್ಕೋಸ್ಕರ ಬರುವಂತ ನಮ್ಗೆ ಇದುವರೆಗೆ ಅರ್ಥ ಆಗ್ತಾ ಇಲ್ಲ ಸರ್. ಇನ್ನೊಂದು ಅಲ್ಲಿ ತಲಾಟೆ ಅವ್ರಿಗೆ ಇಲ್ರಿ ಕೇಳ್ರಿ, ಮತ್ತು ಅದು ಇನ್ಕಮ್ ಸಲುವಾಗಿ ಏನೋ ಇನ್ಕಮ್ 35,000 ರೂಪಾಯಿ ಆಗೈತಿ, ಅದು ಮತ್ತೆ 30,000 ರೂಪಾಯಿ ಮಾಡ್ಕೊಳ್ಬೇಕು. ಅದ್ರ ಸಲುವಾಗಿ ಅವ್ರಿಗೆ ಇದನ್ನ ಪೆನ್ಷನ್ ಬರುವಲ್ತು ಅನ್ನೋದು ರೀಸನ್ ಹೇಳ್ತಾರೆ ಅವ್ರ. ಇಲ್ರಿ ಮತ್ತು ಅದು ಯಾಕೆ ಆ ರೀತಿ ಆಗೈತಿ, ಮತ್ತು ಅವ್ರ ಇನ್ಕಮ್ ಏನು ಇರ್ತದೆ ಅಂಗವಿಕಲರು ಇರ್ತಾರೋ, ಮತ್ತು ಅವ್ರು 30,000 ರೂಪಾಯಿ ಇನ್ಕಮ್ ಇರ್ತೈತಿ, ಇದ್ದದ ಪೆನ್ಷನ್ ಮೇಲೆ ಜೀವನ ಮಾಡ್ತಿರ್ತಾರೋ. ಮತ್ತು ಅದ್ರ ಸಲುವಾಗಿ ನೀವು ಅದೊಂದು ರೀಸನ್ ಇಟ್ಕೊಂಡು 4-5 ತಿಂಗಳು ಕೊಡಲಿ, ನಮ್ಗೆ ಯಾವ ಜೀವನ ಏನು ಮಾಡಬೇಕು ಅಂತ ಕೇಳಿದ್ರೆ ಅಲ್ಲಿ ಸಾಹೇಬ್ರ ಜೊತೆ ಮಾತಾಡ್ತಿರ್ತಾರೆ. ಅದಕ್ಕೆ ಏನು ಸರ್ ಏನು ತೊಂದರೆ ಏನು ಇಲ್ಲ, ಅದ್ರ ಓದಿದ ವಿಷಯ ಅಲ್ರಿ ಸರ್. ಇಲ್ಲ ನಾನು ಲೆಟ್ರ್ ಆಮೇಲೆ ಕೊಡ್ತೇನೆ, ಕಾಮನ್ ಆಗಿರುವಂಥ ವಿಷಯ ಇದೆ. ಅದ್ರ ಬಗ್ಗೆ ಲೆಟ್ರ್ ಕೊಡ್ತೀನಲ್ಲ ಏನಾಗಿದೆ ಅಂದರೆ ಸರ್ಕಾರಿ ಆದೇಶ 32,000 ಇನ್ಕಮ್ ಇರಬೇಕು. ಈಗ ಯಾವುದೇ ಉದ್ದೇಶಕ್ಕೆ ಸರ್ಕಾರಿ ಸೌಲಭ್ಯಕ್ಕೆ ಕೆಲವರು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಂಡಿರ್ತಾರೆ, ಕಾಸ್ಟ್ ಅಂತ ಇನ್ಕಮ್. ಅದರಲ್ಲಿ ಅವರು 35,000 40,000 ಆಗಿರ್ತವೆ. ಹಾಗಾಗಿ ಅದು ತಂತ್ರಾಂಶದಲ್ಲಿ ಮೊದಲು ಇದನ್ನು ಅಳವಡಿಸ್ಬಿಟ್ಟಿದ್ದಾರೆ. ಆ ಕುಟುಂಬ ಐಡಿ ಒಳಗೆ ಅದೇನು 32,000ಕ್ಕಿಂತ ಮೇಲ್ಪಡ್ತಾವೆ ಅಂದರೆ ತಾತ್ಕಾಲಿಕ ಅದು ಇದಾಗುತ್ತೆ. ಮತ್ತೆ ಮರುಪರೀಕ್ಷೆ ಮಾಡಿ ಅವ್ರ ಇನ್ಕಮ್ ಪರಿಶೀಲಿಸಿ ಅವ್ರಿಗೆ ಅರ್ಹತೆ ಇದ್ದರೆ ಅದನ್ನು ಕೊಡಿ ಅಂತಲೇ ಸರ್ಕಾರ ನಿರ್ದೇಶನ ಇದೆ. ಅದ್ರ ಪ್ರಕಾರ ನಾವು ಯಾವ ಹಂಗಾಗಿದ್ದಾವೆ ಎಲ್ಲರದ್ದು ಸರಿ 30,000 ಹಾಕಿ ಅವ್ರಿಗೆ ಎಲ್ಲ ಪೆನ್ಷನ್ಗಳು ಮತ್ತೆ ಮರುಚಾಲಿತಾಗಿ ಮಾಡಿಕೊಡ್ತೀವಿ. ಈಗ 31 ವಿಷಯ, ಈಗ 35,000 ರೂಪಾಯಿ ಮುಂಚಿತವಾಗಿ ಈಗ ಅವ್ರು ಏನಂತ್ರಿ 30,000 ರೂಪಾಯಿ ಹಾಕಿ ಕೊಟ್ಟಾರ ಸರ್, ಅರ್ಜಿಯೊಳಗೆ ಹಾಕಿ ಕೊಟ್ಟಾರೆ. ಅದಕ್ಕೆ ಮರುಪರಿಶೀಲಿ ರದ್ದು ಮಾಡಿಸಿ ಮತ್ತೆ ಮಾಡ್ಕೊಡ್ತೀವಿ. ಈಗ ಸರ್ ಅವ್ರಿಗೆ ಪೆನ್ಸಿಲ್ ಬರ್ಲಾದಕ್ಕೆ ಮೇನ್ ರೀಸನ್ ಅದ ಅಂತ ಹೇಳ್ತಾರೆ. ಕರೆ ಅದಾವ ರೀಸನ್ ಮತ್ತೇನು ಬೇರೆ ರೀಸನ್ ಇದ್ರು ಅಲ್ಲ, ರೀಸನ್ ಅದು ಒಂದು ಹೌದು. ಮತ್ತೆ ಇನ್ನೊಂದು ಏನಂತಂದ್ರೆ ಹಿಂದೆ ಈಗ ಕೆಲವರು UDID ಹಿಂದೆ ಇರಲಿಲ್ಲ, ಈಗ UDID ಕಡ್ಡಾಯ ಮಾಡಿದ್ರು. ಅದು UDID ಕಾರ್ಡ್ ಮಾಡಿಸ್ಕೊಟ್ರೆ ಮತ್ತೆ ಅಪ್ಡೇಟ್ ಆಗಿ ಆಟೋಮೆಟಿಕ್ ಮರುಚಾಲಿತೆ ಆಗುತ್ತೆ. ಈಗ ಅದೀಗ ಬ್ಯಾಂಕ್ ಅಮೌಂಟ್ ಯಾರ್ಯಾರು ಅಂಗವಿಕಲ ಪ್ರತಿಯೊಬ್ಬರದು ಅಂಗವಿಕಲದ ಪಿಂಚಣಿ ಆದೇಶ ಮತ್ತು ಒಂದು ಆಧಾರ್ ಕಾರ್ಡ್ ಜೆರಾಕ್ಸು ಕೊಡ್ರಿ. ಅದು ಬೆನಿಫಿಷರಿ ಐಡಿ ಒಳಗೆ ಏನೇನು ಸಮಸ್ಯೆ ಅದ ಒಂದು ಪರ್ಸನಲ್ ನಾವು ಇಂಟ್ರೆಸ್ಟ್ ಒಂದು ಕನ್ಸಲ್ಟೆಂಟ್ ವಿಲೇಜ್ ಅಕೌಂಟ್ ಕಳಿಸ್ಕೊಟ್ಬಿಟ್ಟು ಅವ್ರಿಗೆ ಏನು ದಾಖಲಾತಿಗಳು ಏನೇನು ಬೇಕಂತ ತೊಗೊಂಡ್ಬಿಟ್ಟು ಮತ್ತೆಲ್ಲ ಮುಚ್ಚಾತಿ ಮಾಡಿಸ್ತೀವಿ. ಇವ್ರು ಹೆಂಗೆ ಮಾಡೋದು ನಮ್ಮ ಗ್ರಾಮ ಸಹಾಯಕರಿಗೆ ನಾವು ಮಾಡ್ಕೊಂತೀವಿ. ಈಗ ಅಲ್ಲಿ ಇನ್ಕಮ್ ತೆಗೆಸೋಕೆ ಅಂತ ಇದು ಸಪರೇಟ್ ಆಗಿ ಸರ್ ಅಲ್ಲಿ ಇನ್ಕಮ್ ಅಂತ ದಿನ ಆ ಕಡೆ ಎಡ್ತಕ್ಕ ಸರ್ ಅಂತ. ಮತ್ತೆ ಇವ್ರಿಗೆ ಇಲ್ಲ ಮೊದಲ ಅವ್ರಿಗೆ ಸಾಧ್ಯ ಅಂತ ಪರಿಸ್ಥಿತಿ ಮತ್ತೆ ಅವ್ರು ಇವ್ರಿಗೆ ಸಪರೇಟ್ ವ್ಯವಸ್ಥೆ ಮಾಡ್ಬೇಕಿಲ್ಲ. 700 ಮಂದಿ ಜನ ಐತ್ರಿ ಅವ್ರು ಅಂಗವಿಕಲರು ಟೋಟಲ್ದಾಗ 740 ಜನ ಅದಾರಿ. ಮತ್ತೆ ಅವ್ರಿಗೆ ಏನು ಸಪರೇಟ್ ಆಗಿ ಅವ್ರಿಗೆ ಏನು ವ್ಯವಸ್ಥೆ ಮಾಡ್ಬೇಕಿಲ್ಲ. ಅದ್ರ ಸಲುವಾಗಿ ಅಲ್ಲಿ ಪ್ರತಿ ಸಲ ಅವ್ರು ಪಳೆ ವ್ಯವಸ್ಥೆ ಮಾಡ್ತಾರೆ. ಅದು ಯಾರು ಇವರು ನಾವು ಒಂದು ಲೀಸ್ಟ್ ಮಾಡ್ಕೊಂಡು ಕನ್ಸಲ್ಟ್ ತಲಾಟರಿಗೆ ಹೇಳ್ತೇವೆ, ವಿಲೇಜ್ ಅಕೌಂಟ್ ಗ್ರಾಮ ಸಹಾಯಕ ಕಡೆಯಿಂದ ಅವೆಲ್ಲ ಅರ್ಜಿ ಹಾಕ್ಸ್ತೇವೆ, ಮಾಡ್ತೀವಿ. ಸರಿ ಮಾಡ್ತೀವಿ. ಎಲ್ಲಿ ಹೋದ್ರು ಅಂಗವಿಕಲರಿಗೆ ಪಾಳೆ ಹಚ್ಚೋ ಅವಶ್ಯಕತೆ ಇಲ್ರಿ. ಈಗ ಇನ್ಕಮ್ ನಾವು ಮಾಡ್ಸಕ್ ಹೋದ್ರ 1 ತಾಸ 2 ತಾಸ 3 ತಾಸ ನಿಂದ್ರ ಅಂದ್ರೆ ನಾವು ಹೇಗೆ ನಿಂದ್ರ ಬರ್ತೀವಿ ಸರ್. ಆ ಹ್ಯಾಂಡಿಕ್ಯಾಪ್ರಿ, ನನ್ನ ಗಂಡ ಹ್ಯಾಂಡಿಕ್ಯಾಪ್ರಿ, ಮೊಬೈಲ್ ಹ್ಯಾಂಡಿಕ್ಯಾಪ್ರಿ ನಿಂದ್ರ ಇಲ್ವಾ ಪಾಳೆ ಹಚ್ಚಾರು ನೀವು ನಿಂದ್ರಿ ಅಂದ್ರೆ ನೋಡ್ರಿ. ಈಗ ಸರ್ ಹೇಳಿ ಅದಕ್ಕೆ ಎಲ್ಲರೂ ಮಾಡ್ತೀವಿ, ಅದಕ್ಕೆ ಒಬ್ರು ಯಾರು ನೆನೆಸಿ ಮಾಡಿ ಕೊಡ್ತೇವೆ ತಂದಾರ. ದಯವಿಟ್ಟು ಸರ ನಾವು ಒಂದು ಅಂಗವಿಕಲ ಸಲುವಾಗಿ ಮನವಿ ಮಾಡ್ಕೊಳ್ತಾ ಇದೀವಿ ನಿಮ್ಗೆ. ಅದಕ್ಕೆ ಅವ್ರು ಸಂಬಂಧಪಟ್ಟಂಗ ಏನಾಗತ್ರಿ ಇವ್ರು ಒಂದು ಸಪ್ರೇಟ್ ಆಗಿ ಏನಾರ ವ್ಯವಸ್ಥೆ ಮಾಡ್ರಿ. ಯಾಕಂದ್ರೆ ಅವ್ರು ಅದ್ರ ಸಲುವಾಗಿ ಅವ್ರು ಮೊದಲ ಅದ್ರ ಮೇಲೆ ಜೀವನ ಮಾಡ್ತಿರ್ತಾರೆ ಪೆನ್ಷನ್ ಎಲ್ಲ. ಮತ್ತೆ ಅದ್ರ ಮೇಲೆ ಅವ್ರು 4-5 ತಿಂಗಳು ಬರ್ಲಿಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಬಾಗಿರಿ ತೊಂದರೆ ಆಗಿಬಿಡ್ತಾರೆ. ನೋಡ್ರಿ ಇವರು ಓಡಾಡೋರು ಯಾರಿಲ್ಲ ಅವ್ರ ಈಗ ಸರ್ ಇದು ಕನಿಷ್ಠ ವೇತನ ಕನಿಷ್ಠ ಇದನ್ನ ಹಾಕ್ತಿರಲ್ಲ ಇನ್ಕಮ್ ಎಲ್ಲಿ ಮಟ್ಟ ಆಗ್ತಿರೋದು ಕನಿಷ್ಠ ಇನ್ಕಮ್ ಹಾಕೋದು ನೀವು ಅಲ್ಲಲ್ಲ. ಈಗ ಸರ್ಕಾರ ಮಾನದಂಡ ಪ್ರಕಾರ ಈ ಅಟ್ ಪ್ರೆಸೆಂಟ್ ಇನ್ಕಮಿಗೆ ಗ್ರಾಮೀಣ ಭಾಗದಲ್ಲೆಲ್ಲ 32,000 ಕನಿಷ್ಠ. ನೀವು ಸರ್ಕಾರ ನಿಗದಿ ಮಾಡಿದೆ ಅಷ್ಟು 32. ಸರ್ಕಾರ ನೀವು ಆರ್ಥಿಕ ಪರಿಸ್ಥಿತಿ ನೋಡಿ ವ್ಯಾಲ್ಯೂ ಮಾಡಿ ಕನಿಷ್ಠ ಎಷ್ಟೈತಿ? ಕನಿಷ್ಠ 32,000. ಈಗ 35 ಸುಮ್ ಹಾಕಿ ಕೊಡ್ತಾರಲ್ಲ, ಇದು ಹೆಂಗಿದೆ?
ಈಗ 35 ಹಾಕಿ ಕೊಟ್ಟಿರ್ತಾರೆ, ಈಗ ಮತ್ತೆ 35 ಹಾಕಿ ಕೊಡ್ತಾರೆ. ಅಷ್ಟಿಲ್ಲ ಇಲ್ಲ ಈಗ ಅದ್ರ ಸಂಬಂಧ ಈಗ ಅಲ್ಲಿಂದ ಏನು ಯಾರ್ಯಾರು ಎಲಿಜಿಬಲ್ ಆದರೆ ಎಲ್ಲರೂ ಈಗ ಅದ್ರ ಸಲುವಾಗಿ ಏನಾಗುತ್ತೆ ಸರ್ ಸಮಸ್ಯೆ ಏನಾಗುತ್ತೆ ಅಂದ್ರೆ ನಾನು ಕ್ಲಿಯರ್ ಮಾಡ್ತೀನಿ. ಓವರಾಲ್ ಆಗಿ ಹೇಳಿದ್ದೇನೆ. ನೀವು ಈಗ ನಿಮಗೆ ಏನು ಅಂಗವಿಕಲರು ಎಲ್ಲರೂ ಅವನ್ನ ವಿಶೇಷ ಆದ್ಯತೆ ಮೇರೆಗೆ ನಾವು ಏನಿದೆ ಪರಿಶೀಲನೆ ಮಾಡಿ ಅವನ್ನೆಲ್ಲ ಮರು ಚಾಲ್ತಿಗೊಳಿಸ್ಕೊಡ್ತೇವೆ. ಆಯ್ತಾ ಸರ್ ಅವ್ರಿಗೆ ಓಡಾಡೋ ತ್ರಾಸ ಆಯ್ತು. ಅವ್ರನ್ನ ಯಾರ್ಯಾರು ಅದ್ರ ಬಗ್ಗೆ ಕ್ರಮ ತಗೋತೀವಿ. ಅಲ್ಲ ಏನಾದ್ರು ಎಲ್ಲ ಡಾಕ್ಯುಮೆಂಟ್ಸ್ ಯಾರು ಒಬ್ಬರು ನಮ್ಮ ತಂದು ಕೊಟ್ಟಂದ್ರೆ ನಾನು ನಮ್ಮ ವಿಶೇಷ ಆದ್ಯತೆ ಕೊಟ್ಟು ಯಾರ್ಯಾರು ಏನು ಎಲ್ಲ ಡಾಕ್ಯುಮೆಂಟ್ ಮರು ಚಾಲ್ತಿ ಮಾಡ್ತೀವಿ. ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಂಗ ಈಗ ಒಂದು ತಹಸೀಲ್ದಾರ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಾರು. ಅದಕ್ಕೆ ಸಂಬಂಧ ಅವ್ರಿಗೊಂದು ನಮ್ಮ KRS ಪಕ್ಷದಿಂದ ಒಂದು ಮನವಿಯನ್ನು ಕೊಡ್ತಾ ಇದೀವಿ. ಮಾನ್ಯ ತಹಸೀಲ್ದಾರ್ ಅವರಿಗೆ ರೌಕೆಗೊಂಡಿ ತಾಲೂಕು ಜಿಲ್ಲಾ ಬಾಗಲಕೋಟೆ. ವಿಷಯ: ರೌಕೆಗೊಂಡಿ ತಾಲೂಕಿನ ಅಂಗವಿಕಲರ ಪಿಂಚಣಿ ವಿತರಣೆ, ಆದಾಯ ಪ್ರಮಾಣ ಪತ್ರ ಹಾಗೂ ಇತರೆ ಸಮಸ್ಯೆಗಳ ಕುರಿತು ತುರ್ತು ಕ್ರಮ ಕೈಗೊಳ್ಳುವಂತೆ ಮನವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೌಕೆಗೊಂಡಿ ತಾಲೂಕು ಘಟಕದ ವತಿಯಿಂದ ಈ ಮೂಲಕ ತಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದರೆ, ತಾಲೂಕಿನ ಅನೇಕ ಅಂಗವಿಕಲರು ಕಳೆದ ಸುಮಾರು 3 ತಿಂಗಳಿಂದ ಪಿಂಚಣಿ ಪಡೆಯದೆ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜೀವನ ನಿರ್ವಹಣೆ ಈ ಪಿಂಚಣಿಯಿಂದಲೇ ಅವಲಂಬಿಸಿರುವುದರಿಂದ ಫಲಾನುಭವಿಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ಅದರ ಜೊತೆಗೆ ಆದಾಯ ಪ್ರಮಾಣ ಪತ್ರ ಪಡೆಯಲು ಅಂಗವಿಕಲರು ಪದೇ ಪದೇ ಕಚೇರಿಗೆ ಅಲೆದಾಟವನ್ನು ಮಾಡಲಾಗುತ್ತಿದೆ. ಶಾರೀರಿಕ ತೊಂದರೆ ಇರುವವರು ಅನಗತ್ಯವಾಗಿ ಹಲವು ಬಾರಿ ಕಚೇರಿಗೆ ಕರೆಸುವುದು ಮಾನವೀಯತೆಯ ದೃಷ್ಟಿಯಿಂದ ಸರಿಯಲ್ಲ. ಅಂಗವಿಕಲರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳು: ಕಳೆದ 3 ತಿಂಗಳಿಂದ ಅಂಗವಿಕಲರ ಪಿಂಚಣಿ ಜಮಾವಾಗದಿರುವುದು, ಆದಾಯ ಪ್ರಮಾಣ ಪತ್ರ ಅನಗತ್ಯ ವಿಳಂಬ, ಪದೇ ಪದೇ ಕಚೇರಿಗೆ ಅಲೆದಾಟುವ ಪರಿಸ್ಥಿತಿ, ವಿವಿಧ ಇಲಾಖೆ ನಡುವೆ ಸಮನ್ವಯ ಕೊರತೆ, ಅರ್ಜಿಗಳು ವಿಳಂಬವಾಗುವುದು, ಆಮೇಲೆ ದೂರದ ಗ್ರಾಮಗಳಿಂದ ಬರುವ ಅಂಗವಿಕಲರ ಪ್ರಯಾಣ ವೆಚ್ಚ ಹಾಗೂ ತೊಂದರೆ ಹೆಚ್ಚಾಗಿರುವುದು, ಅಂಗವಿಕಲರ ಕಚೇರಿಗಳಲ್ಲಿ ಅಂಗವಿಕಲರ ಸ್ನೇಹಿ ಸೌಲಭ್ಯಗಳು ಕೊರತೆ, ಅದೇ ರೀತಿಯಾಗಿ ಅರ್ಜಿಯ ಸ್ಥಿತಿಯ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡದಿರುವುದು ಮತ್ತು ಹಿರಿಯ ನಾಗರಿಕರಿಗೆ ತೀವ್ರ ಅಂಗವಿಕಲರಿಗೆ ವಿಶೇಷ ಆದ್ಯತೆ ನೀಡದಿರುವುದು. ಆ ರೀತಿ ಆದ್ಯತೆ ನೀಡುವ ಕುರಿತು ಇವತ್ತು ಒಂದು ಮನವಿಯನ್ನು ಕೊಡ್ತಾ ಇದ್ವಿ. ಅವ್ರ ಮನವಿ ಪ್ರಕಾರ ಕಳೆದ 3 ತಿಂಗಳಲ್ಲೆಲ್ಲ ಬಾಕಿ ಇರುವ ಪಿಂಚಣಿ ತಕ್ಷಣ ಬಿಡುಗಡೆ ಮಾಡಬೇಕು. ಆದಾಯ ಪ್ರಮಾಣ ಪತ್ರವನ್ನು ನಿಗದಿತ ಅವಧಿಯೊಳಗೆ ವಿಸ್ತರಣೆ ಮಾಡುವಲ್ಲಿ ಕ್ರಮ ಕೈಗೊಳ್ಳಬೇಕು. ಅಂಗವಿಕಲರಿಗೆ ಪದೇ ಪದೇ ಕಚೇರಿಗೆ ಅಲೆದಾಡದಂತೆ ವಿಶೇಷ ವ್ಯವಸ್ಥೆ ಮಾಡಬೇಕು. ತಾಲೂಕು ಮಟ್ಟದಲ್ಲಿ ಅಂಗವಿಕಲರ ಸಮಸ್ಯೆಗಳಿಗೆ ಪ್ರತ್ಯೇಕ ಸಹಾಯ ಕೇಂದ್ರ ಅಥವಾ ವಿಶೇಷ ಕೌಂಟರ್ ತೆರೆಯಬೇಕು. ಅಂಗವಿಕಲರಿಗೆ ಸಂಬಂಧಿಸಿದ ಎಲ್ಲ ಅರ್ಜಿಗಳನ್ನು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಬೇಕಂತ ಒಂದು ಮನವಿ ಕೊಡ್ತಾ ಇದ್ವಿ. ಒಂದು ಫೋಟೋ ಅವ್ರ ಮನೆ ತೊಗೊಳ್ದು ಒಂದು ಫೋಟೋ ತಗೋ, ಆ ಮನೆದು ಒಂದು ಫೋಟೋ ತಗೋ. ಅಧ್ಯಕ್ಷ ಅವ್ರ ಮುಂದೆ ಕರೆಸ್ಕೊಡ್ರಲ್ಲ, ಒಂದು ಫೋಟೋ ತಗೋದು ಅವ್ರನ್ನ ಕರೆಸ್ಕೊಡ್ರಿ, ಅಕ್ಕರ ಕೈ ಕೊಡ್ರಿ. ಇಲ್ಲಿ ಸರಿ ನೀವು ಒಂದು ಫೋಟೋ ತೆಗಿ. ಇಲ್ಲಿ 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 ಅಲ್ಲೇ ಕೊಂಡ್ರ ಮನೆ. ಓಕೆ.